ಕೈಗಾರಿಕಾ ಅಭಿವೃದ್ಧಿಗೆ ಜಮೀನು ನೀಡುವುದಾಗಿ 860 ಮಂದಿ ರೈತರಿಂದ ಒಪ್ಪಿಗೆ ಪತ್ರ. ಜಮೀನಿನ ಸ್ವಾಧೀನ ಪ್ರಕ್ರಿಯೆಯನ್ನು ಬೇಗ ಆರಂಭಿಸಿ, ಇಲ್ಲವೇ ಸ್ವಾಧೀನ ಪ್ರಕ್ರಿಯೆ ಕೈಬಿಡಿ, ಅತಂತ್ರ ಸ್ಥಿತಿ ಮಾತ್ರ ಬೇಡ ಎಂದ ರೈತರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ನಾವು ಜಮೀನು ನೀಡಲು ಸಿದ್ಧವಿದ್ದು, ಸರ್ಕಾರವು ತಡ ಮಾಡದೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರದ ಹಣ ನೀಡಬೇಕು, ಇಲ್ಲವೇ ಜಮೀನು ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ರೈತ ಮುಖಂಡ ಮಳಮಾಚಿನಹಳ್ಳಿ ರಾಮಾಂಜಿನಪ್ಪ ಸರ್ಕಾರವನ್ನು ಒತ್ತಾಯಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ಕೆಐಎಡಿಬಿಯು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಜಮೀನುಗಳ ರೈತರೊಂದಿಗೆ ಶಿಡ್ಲಘಟ್ಟ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ವ್ಯಾಪ್ತಿಯ 2823 ಎಕರೆ ಜಮೀನನ್ನು ಕೈಗಾರಿಕೆಗಳ ಸ್ಥಾಪನೆ ಉದ್ದೇಶಕ್ಕೆ ಕೆಐಎಡಿಬಿಯು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಈ ಪೈಕಿ ಸರ್ಕಾರಿ ಬಂಜರು ಬೀಳು ಭೂಮಿಯೇ 1200 ಎಕರೆ ಇದೆ. ಪಿಎಸ್ಎಲ್ ಕಂಪನಿಯು ಅಗ್ರಿಮೆಂಟ್ ಹಾಕಿಕೊಂಡ ಮತ್ತು ಖರೀದಿಸಿದ ಸುಮಾರು 540 ಎಕರೆ ಜಮೀನು ಈ ವ್ಯಾಪ್ತಿಯಲ್ಲಿದೆ. ಇನ್ನುಳಿದ 1000 ಎಕರೆ ಜಮೀನು ಮಾತ್ರ ರೈತರಿಂದ ಸ್ವಾಧೀನಪಡಿಸಿಕೊಳ್ಳಬೇಕಾಗುತ್ತದೆ. ಈಗಾಗಲೇ ಕೆಐಎಡಿಬಿಯು ಕೆಲ ರೈತರಿಂದ ನೋಟಿಸ್ ನೀಡಿದೆ, ಮಿಕ್ಕವರಿಗೆ ನೋಟಿಸ್ ನೀಡಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಕೆಐಎಡಿಬಿಯು ಜಮೀನು ನೀಡಲು ಸಿದ್ಧರಿರುವ ರೈತರು ಕಳೆದ ವಾರ ಕೆಐಎಡಿಬಿ ಆಯುಕ್ತರನ್ನು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ಮನವಿ ನೀಡಿ ಬಂದಿದ್ದೇವೆ ಎಂದರು. ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನ ಎಲ್ಲ ರೈತರಿಗೂ ನೋಟಿಸ್ ನೀಡಿ ಮುಂದಿನ ಪ್ರಕ್ರಿಯೆಯನ್ನು ಆರಂಭಿಸಿ ರೈತರಿಗೆ ಸಿಗಬೇಕಾದ ಪರಿಹಾರ ನೀಡಿ ಕೈಗಾರಿಕೆಗಳ ಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳಿ, ಇಲ್ಲವೇ ಜಮೀನು ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ಡಿನೋಟಿಫಿಕೇಶನ್ ಮಾಡಿ ನಮಗೆ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸಲು ಮತ್ತು ಜಮೀನಿನ ಮೇಲೆ ಸಾಲ ಇನ್ನಿತರ ಚಟುವಟಿಕೆಗಳಿಗೆ ಅವಕಾಶ ಕೊಡಿ ಎಂದು ವಿವರಿಸಿದರು. ಈಗಾಗಲೇ ಕೆಐಎಡಿಬಿಯು ಗುರುತಿಸಿರುವ ಜಮೀನುಗಳಿಗೆ ಸಂಬಂಧಿಸಿದಂತೆ ಬ್ಯಾಂಕುಗಳಲ್ಲಿ ಸಾಲ ಪ್ರಕ್ರಿಯೆ, ಉಪ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಯುತ್ತಿಲ್ಲ, ಮಾರಾಟ ಮಾಡಲು ಆಗುತ್ತಿಲ್ಲ, ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಎಂದು ದೂರಿದರು. ಆದ್ದರಿಂದ ಜಮೀನನ್ನು ಪಡೆದು ಹಣ ಕೊಡಿ, ಇಲ್ಲವೇ ಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟು ಡಿನೋಟಿಫಿಕೇಶನ್ ಮಾಡಿ, ಅದು ಬಿಟ್ಟು ತ್ರಿಶಂಕು ಸ್ಥಿತಿಯಲ್ಲಿ ಮಾತ್ರ ರೈತರನ್ನು ಬಿಡಬೇಡಿ ಎಂದು ಮನವಿ ಮಾಡಿದರು. ಸರ್ಕಾರವು ಸ್ವಾಧೀನಕ್ಕೆ ನೋಟಿಫಿಕೇಶನ್ ಪ್ರಕಟಣೆ ಮಾಡಿದ ನಂತರ ರದ್ದುಪಡಿಸಿದ ಉದಾಹರಣೆಯೇ ಇಲ್ಲ. ನಮ್ಮಲ್ಲೇ ಗೊಂದಲಗಳು ಸೃಷ್ಟಿಯಾದರೆ ಸ್ವಾಧೀನ ಪ್ರಕ್ರಿಯೆ ತಡವಾಗಲಿದೆ, ಇದರಿಂದ ನಷ್ಟ ರೈತರಿಗೆ ಆಗಲಿದೆ. ಹಾಗಾಗಿ ಕೆಐಎಡಿಬಿ ಆ ಜಮೀನು ನೀಡಿ ಪರಿಹಾರವನ್ನು ಸಕಾಲಕ್ಕೆ ಕೊಡಿಸಿಕೊಳ್ಳೋಣ. ಕೈಗಾರಿಕೆಗಳು ಆರಂಭವಾಗುವುದರಿಂದ ನಮ್ಮ ನಿರುದ್ಯೋಗ ಮಂದಿಗೆ ಅನುಕೂಲ ಆಗಲಿದೆ ಎಂದು ಕೆಐಎಡಿಬಿಯು ಜಮೀನು ಸ್ವಾಧೀನ ಪ್ರಕ್ರಿಯೆಗೆ ಬೆಂಬಲ ವ್ಯಕ್ತಪಡಿಸಿದರು. ಜಮೀನು ನೀಡಲು ಒಪ್ಪಿದ ರೈತರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಇನ್ನು ಕೆಐಎಡಿಬಿಗೆ ಜಮೀನನ್ನು ಬಿಟ್ಟುಕೊಡಲು ಒಪ್ಪದ ಕೆಲ ರೈತರು ನಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸುತ್ತಿರುವುದು ತಪ್ಪು, ರೈತರಿಗೆ ತಪ್ಪು ಸಂದೇಶ ನೀಡಿ ಗೊಂದಲ ಸೃಷ್ಟಿಸಬಾರದು ಎಂದು ತಾಕೀತು ಮಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕೆಐಎಡಿಬಿ ಆಯುಕ್ತ ಮಹೇಶ್ ರವರನ್ನು ನಾವು ಭೇಟಿ ಮಾಡಿ ಜಮೀನನ್ನು ನೀಡಲು ಸಿದ್ಧರಿದ್ದೇವೆ ಎಂದು ಒಪ್ಪಿಗೆ ಪತ್ರ ಕೊಟ್ಟಿದ್ದೇವೆ. ಆದರೆ ಕೆಲ ರೈತರು ನಮ್ಮನ್ನು ರೈತರೇ ಅಲ್ಲ, ದಲ್ಲಾಳಿಗಳು, ಪಿಎಸ್ಎಲ್ ಕಂಪನಿ ಪರ ಏಜೆಂಟು ಎಂದು ಆರೋಪಿಸಿದ್ದಾರೆ. ಸರ್ಕಾರಿ ಬಂಜರು ಬೀಳು ಭೂಮಿ ಬಿಟ್ಟು ಉಳಿದಂತೆ 1200 ಮಂದಿ ರೈತರ ಜಮೀನು ಸ್ವಾಧೀನಕ್ಕೆ ಒಳಗಾಗಲಿದ್ದು, 1200 ಮಂದಿ ರೈತರ ಪೈಕಿ 860 ಮಂದಿ ಅಂದರೆ 75%ಕ್ಕಿಂತಲೂ ಹೆಚ್ಚು ರೈತರು ಜಮೀನನ್ನು ನೀಡುವುದಾಗಿ ಲಿಖಿತ ಒಪ್ಪಿಗೆ ಪತ್ರ ನೀಡಿದ್ದೇವೆ. ಯಾರು ಬೇಕಾದರೂ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಲಿ ಎಂದು ಸವಾಲು ಎಸೆದರು. ಅದೇ ಫೋನ್ ಮಾಡಿ ಕೇಳಿದ್ದಾರೆ, ಅವರು ಅಲ್ಲಿ ರೈತರಿಗೆ ಹೇಳಿದ್ದಾರೆ, ಅಲ್ಲಿ ಯಾರಿಗೆ ಕೆಐಎಡಿಬಿ ಅಧಿಕಾರಿಗಳಿಗೆ ಇವರೆಲ್ಲ ನಕಲಿ ರೈತರು ಒಬ್ಬರೇ ಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೋಗಿದ್ದಾರೆ. ಹಾಗೂ ಅವರೇ ಪರಿಶೀಲನೆ ಮಾಡಿದ್ದಾರೆ. ಅದೇ ಯಾರ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದಾರೆ, ಅವ್ರ ವ್ಯಕ್ತಿಗಳು ಹೇಳಿದ್ದಾರೆ, ನನ್ನ ಜಮೀನು ನಾನು ಕೊಡ್ತಕ್ಕಂಥದ್ದು ನಾನು ಸಿದ್ಧನಾಗಿದ್ದೀನಿ, ನಿನ್ನ ಜಮೀನು ಕೊಡ್ತಾ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೂ ಸಹಿತ ನಕಲಿ ರೈತರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. 860 ಜನ ಕೊಟ್ಟಿದ್ರೆ 1800ರಲ್ಲಿ 82% ರೈತರು ಕೊಟ್ಟಂಗಾಯ್ತು, ಒಪ್ಪಿಗೆ ಕೊಟ್ಟಂಗಾಯ್ತು. ನಾವೇನು ಕೆಐಎಡಿಬಿ ಆಗಲೇಬೇಕಂತಕ್ಕಂಥ ಉದ್ದೇಶನೂ ನಮಗಿರಲಿಲ್ಲ. ಆದರೆ ಇತಿಹಾಸದಲ್ಲಿ ಕೆಐಎಡಿಬಿ ಆಗಿರ್ತಕ್ಕಂಥ ಇದರಲ್ಲಿ ನೋಟಿಫಿಕೇಶನ್ ಒಮ್ಮೆ ಆದಮೇಲೆ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥ ಇತಿಹಾಸದಲ್ಲಿ ಯಾವುದೂ ಇಲ್ಲ. ಹೋದರೆ ದಿನ ಕಳೆದಂತೆ ವರ್ಷಗಳು ಕಳೀತದೆ, ಅದಾಗೋದು ಬೇಡ, ತ್ವರಿತವಾಗಿ ಆಗಲಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ರೈತರ ಒಂದು ಒಪ್ಪರಲಾಗಿದೆ. ಅದರಲ್ಲಿ ನಾನು ಮಾಧ್ಯಮ ಮುಖಾಂತರ ಅವ್ರಿಗೆ ತಿಳಿಪಡಿಸ್ತೀನಂದರೆ, ಬ್ರೋಕರ್ಗಳು ಅಂತಕ್ಕಂಥ ಒಂದು ಪದವನ್ನು ಹಿಂಪಡಿಬೇಕು. ನಿಮ್ಮ ಜೊತೆಯಲ್ಲೇ ನೀವೇ ಕುಳಿತುಕೊಂಡು ನೀವೇ ಜಮೀನುಗಳನ್ನು ಮಾರಾಟ ಮಾಡಿಕೊಡ್ತಾ ಇದ್ದೀರಾ, ನಾವು ದಾಖಲೆ ಸಮೇತ ಕೊಡ್ತಿದ್ದೀವಿ. ಎಲ್ಲ ಮಾಧ್ಯಮದವರು ಮುಖಾಂತರ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಇಷ್ಟೇ, ರೈತರಿಗೂ ಗೊತ್ತಿದೆ ನೀವು ಎಷ್ಟು ಜಮೀನು ಮಾರಾಟ ಮಾಡಿಸ್ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡಬೇಕಾಗ್ತದೆ.
ಅದಾದ ನಂತರ ತಾವು ಕೃಷಿ ಭೂಮಿ ಫಲವತ್ತಾದ ಭೂಮಿ ಅಂತ ಹೇಳ್ತಿರೋ ಸಮಯ ಒಪ್ಕೊಳ್ತೀವಿ, ಆ ಫಲವತ್ತಾದ ಭೂಮಿನೇ. ಅಲ್ಲಿ ಫಲವತ್ತಾದ ಭೂಮಿ ಒಬ್ಬ ದಲಿತನ ಹೆಸರಲ್ಲಿ 2 ಎಕರೆ ಇರುತ್ತೆ, ಒಬ್ಬ ರೈತ ಮುಖಂಡನ ಹೆಸರಲ್ಲಿ 2 ಎಕರೆ ಇರುತ್ತೆ. ಆ ರೈತ ಮುಖಂಡನ ಒಂದು ಜಮೀನಿಗೆ 50-60 ಲಕ್ಷ ಕೊಡ್ತಾರೆ, ದಲಿತನ ಜಮೀನಿಗೆ ಕೇವಲ 10 ಲಕ್ಷ ಕೊಡ್ತಾರೆ ಇವತ್ತಿನ ದಿನದಲ್ಲಿ. ರಿಯಲ್ ಎಸ್ಟೇಟ್ ಅವ್ರು ಮಾಡ್ತಕ್ಕಂಥ ಕೆಲಸ. ಹೋಗಿ ನೀವೇ ಆಗಲಿ ತಗೊಳ್ತೀರಾ ಆ ಬೆಲೆಗೆ, ಜನರಲ್ಗೆ ಏನು ಬೆಲೆ ಕೊಡ್ತೀರಾ ಬೆಲೆ ಕೊಡ್ತೀರಾ. ಸರ್ಕಾರ ಅದ್ರ ಪ್ರಕಾರ ಏನು ಮಾಡಿದೆ, ಈಗ ಎಲ್ಲರಿಗೂ ಒಂದೇ ಬೆಲೆ ನಿಗದಿ ಮಾಡ್ತಿದೆ. ಅದನ್ನು ತಾವು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತಕ್ಕಂಥದ್ದು ಈ ದಲಿತ ಮುಖಂಡರ ಮತ್ತು ಇನ್ನು ಉಳಿದಂಥ ರೈತರ ಒಂದು ಮನವಿ ಆಗಿದೆ. ಅದೇ ರೀತಿ ರಸ್ತೆಗಿರ್ತಕ್ಕಂಥ ಜಮೀನಿಗೆ ಒಂದು ಬೆಲೆ ಕೊಡ್ತಾರೆ, ಮೂಲೆಯಲ್ಲಿರ್ತಕ್ಕಂಥ ಜಮೀನಿಗೆ ಒಂದು ಬೆಲೆ ಇರುತ್ತೆ. ಆದರೆ ಸರ್ಕಾರ ಹಾಗೆ ಮಾಡ್ತಿಲ್ಲ. ಮೂಲೆಯಲ್ಲಿರ್ತಕ್ಕಂಥ ರೈತನಿಗೂ ಒಂದೇ ಬೆಲೆ ಕೊಡುತ್ತೆ, ಮುಖ್ಯ ರಸ್ತೆಗಿರ್ತಕ್ಕಂಥದಕ್ಕೂ ಒಂದೇ ಬೆಲೆ ಕೊಡುತ್ತೆ. ಜಮೀನನ್ನು ತಗೊಳ್ಳಿ, ನಿಮಗೆ ಪಾಣಿ ಕೊಡ್ತೀವಿ, ದಾಖಲೆಗಳನ್ನು ಕೊಡ್ತೀವಿ, ನೀವೇ ರೈತರೇ ತಗೊಳ್ಳೋದ್ರಿಂದ 25 ಲಕ್ಷ ಬಿಟ್ಟು 1 ಕೋಟಿ ಹಣ ಕೊಡಿ, ನಾವು ರೈತರೆಲ್ಲ ನಿಮ್ಗೆ ಜಮೀನು ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಸಿದ್ಧವಾಗಿದ್ದೀರಾ? ನೀವೇನು ಇವತ್ತು ಮಾಡ್ತಾ ಇದ್ದೀರಾ? 1 ಕೋಟಿ ರೂಪಾಯಿ ಕೊಡಿ, ನೀವು ರೈತರೇ ತಗೊಳ್ತಾ ಇರೋದ್ರಿಂದ 25 ಲಕ್ಷ ಕನ್ಸೆಕ್ಷನ್ ಮಾಡೋಣ. ಏನಪ್ಪಾ ರೆಡಿ ಇದ್ದೀರಾ? ಈ ಮಾಧ್ಯಮದ ಮುಖಾಂತರ ತಮಗೆ ಒತ್ತಾಯ ಮಾಡ್ತಿದ್ವಿ.